ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮೆಲ್ಲರ ಅಭಿಮಾನಿ MD ಕನ್ನಡಿಗ ಮಾತಾಡೋದು. ಇವತ್ತೊಂದು ವಿಡಿಯೋನ ನಿಮ್ಮೆಲ್ಲರ ಮುಂದೆ ಹಂಚ್ಕೋಬೇಕು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ, ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಇತ್ತೀಚೆಗೆ ಒಂದು ಸರ್ಕಾರ ಮತ್ತು ಅದರ ಇಲಾಖೆ ಒಂದು ಹೊಸ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದೆ. ಹಾಗಾಗಿ ಈ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಹೊಂದಿರತಕ್ಕಂಥವ್ರು ಏನನ್ನ ಮಾಡಬೇಕು ಈ ಸಮಯದಲ್ಲಿ ಅಂತ ಹೇಳೋದಕ್ಕೆ ಒಂದು ಮಾಹಿತಿ ಇತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪಾಪ ಎಷ್ಟೋ ಜನ ಎಲ್ಲರೂ ಕಾರ್ಮಿಕರು ಎಲ್ರಿಗೂ ಬರೆದಿದ್ರೆ ಅರ್ಥ ಆಗೋದಿಲ್ಲ, ಅಥವಾ ಅವ್ರಿಗೆ ಓದ್ಕೊಳ್ಳೋಕ್ಕೂ ಬರಲ್ಲ. ಹೆಚ್ಚು ಜನ ಕಾರ್ಮಿಕರಿಗೆ ಆ ರೀತಿ ಬರಲ್ಲ. ಅದರಿಂದ ಈ ವಿಡಿಯೋ ಮೂಲಕನಾದರೂ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರಲಿ, ತಿಳ್ಕೊಂಡು ಅವರು ಈಗ ಪ್ರೆಸೆಂಟ್ ಪ್ರಸ್ತುತ ಏನು ಮಾಡಬೇಕು ಅದನ್ನು ಮಾಡಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶದಿಂದ. ಮೊದಲನೇದಾಗಿ, ಈಗ ಬಿಟ್ಟಿರೋ ಸಾಫ್ಟ್ವೇರ್ ಪ್ರಕಾರ ಯಾರು ಕಟ್ಟಡ ಕಾರ್ಮಿಕರ ಕಾರ್ಡ್ನ ಹೊಂದಿದ್ದಾರೆ ಅವರು ಈಗ ಒಂದು ಹೊಸ ಸಾಫ್ಟ್ವೇರ್ಗೆ ಆ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು. ಯಾವ ಥರ ಅಪ್ಡೇಟ್ ಮಾಡಿಸ್ಬೇಕು ಮತ್ತು ಅಂತಂದರೆ, ಮೊದಲನೇದಾಗಿ ತಮ್ಮ ಹಳೆಯ ಕಾರ್ಡ್ ಏನಿರುತ್ತೆ ಅದನ್ನು ತಗೊಂಡು ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಸೈಬರ್ ಸೆಂಟ್ರು ಅಥವಾ ತಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಕಾರ್ಮಿಕ ಇಲಾಖೆ ಆಫೀಸ್ ಅಥವಾ ಕಚೇರಿ ಇರುತ್ತೆ, ಅಲ್ಲಿಗೆ ಹೋದರೂ ಕೂಡ ಈ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಡ್ತಾರೆ ಅಂತಂದರೆ, ಮೊದಲು ಹಳೆಯ ಕಾರ್ಡು ಇರ್ತಿತ್ತಲ್ಲ ಅದನ್ನು ಈಗ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಡ್ತಾರೆ. ಹಾಗಾದರೆ ಮಾಡಿಸ್ಲಿಲ್ಲ ಅಂದರೆ ಏನೂ ಆಗಲ್ವಾ ಅಂತ ನೀವು ಕೇಳ್ಬೋದು. ಮಾಡಿಸ್ಲಿಲ್ಲ ಅಂದರೆ ನಿಮ್ಮ ಹಳೆಯ ಕಾರ್ಡು ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಕಾರ್ಮಿಕರ ಕಾರ್ಡನ್ನು ಈಗಲೇ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗಾಗಿ ಈಗ ಅಪ್ಡೇಟ್ ಮಾಡಿಸೋಕ್ಕೆ ನಾವು ಏನೇನು ತೆಗೆದುಕೊಂಡು ಹೋಗ್ಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಹಳೆಯ ಕಟ್ಟಡ ಕಾರ್ಮಿಕರ ಕಾರ್ಡನ್ನ ತಗೊಳ್ಬೇಕು. ಅದ್ರ ಜೊತೆಗೆ ಆ ಕಾರ್ಡು ಯಾರ ಹೆಸರಲ್ಲಿ ಮಾಡ್ತಿರ್ತಾರೆ, ಅಂದರೆ ಫಲಾನುಭವಿ ಹೆಸರು ಯಾರು ಇರ್ತಾರೆ ಅವರ ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ಹೋಗಬೇಕು. ಅಂದರೆ ಕಾರ್ಮಿಕರ ಕಾರ್ಡ್ ಜೊತೆಗೆ ಅವರ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ನಂತರ ಆ ಕಾರ್ಮಿಕರ ಕಾರ್ಡಲ್ಲಿ ಯಾರೆಲ್ಲ ಸದಸ್ಯರಿರ್ತಾರೆ, ಈಗ ಅವ್ರ ಹೆಂಡತಿ ಇದ್ದರೆ ಹೆಂಡತಿ, ಅವ್ರ ತಾಯಿ ಇದ್ದರೆ ತಾಯಿ, ತಂದೆ ಇದ್ದರೆ ತಂದೆ, ಅಥವಾ ಅವ್ರ ಮಕ್ಕಳಿದ್ರೆ ಮಕ್ಕಳು, ಇಷ್ಟು ಜನ ಅಂದರೆ ಆ ಕಾರ್ಡಲ್ಲಿ ಯಾರ್ಯಾರ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ ಆ ಫಲಾನುಭವಿಗಳ ಅಂದರೆ ಆ ಸದಸ್ಯರ ಆಧಾರ್ ಕಾರ್ಡ್ಗಳು ಕೂಡ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ತೆಗೆದುಕೊಂಡು ಹೋಗಿ ಮೊದಲೇ ಈಗ ಇನ್ನೊಂದು ಸರಿ ಹೇಳ್ತೀನಿ. ಒಂದನೇದು ಫಲಾನುಭವಿ ಕಾರ್ಮಿಕರ ಕಾರ್ಡು, ಎರಡನೇದು ಅವರ ಬ್ಯಾಂಕ್ ಪಾಸ್ಬುಕ್, ಫಲಾನುಭವಿ ಬ್ಯಾಂಕ್ ಪಾಸ್ಬುಕ್ಕು, ಜೊತೆಗೆ ಆ ಕಾರ್ಡ್ನಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅಂದರೆ ಹೆಂಡತಿ, ಮಕ್ಕಳು, ತಾಯಿ, ತಂದೆ, ಇವ್ರದ್ದೆಲ್ಲ ಆಧಾರ್ ಕಾರ್ಡ್ಗಳನ್ನ ತೆಗೆದುಕೊಂಡು ಹತ್ತಿರದ ಗ್ರಾಮವನ್ನಾದರೂ ಸರಿ, ಅಥವಾ ಕರ್ನಾಟಕ ಸೇವಾ ಕೇಂದ್ರದಲ್ಲಾದರೂ ಸರಿ, ಅಥವಾ ಸೈಬರ್ ಸೆಂಟರ್ ಆದರೂ ಸರಿ, ಅಥವಾ ಹತ್ತಿರದ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಕಾರ್ಮಿಕ ಕಚೇರಿ ಇರ್ತಕ್ಕಂಥ ಆ ಕಚೇರಿಗೆ ಹೋದರೂ ಕೂಡ ಇದನ್ನು ಇಷ್ಟೆಲ್ಲ ದಾಖಲಾತಿಗಳನ್ನು ಕೊಟ್ಟರೆ ಅವರು ಹೊಸ ಫಾರ್ಮೇಟ್ಗೆ ನಿಮ್ಮ ಕಾರ್ಡನ್ನು ಅಪ್ಡೇಟ್ ಮಾಡಿ ಹೊಸ ಕಾರ್ಡನ್ನು ನಿಮಗೆ ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಇದನ್ನು ಈ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತು ಈ ಇಲಾಖೆಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಇನ್ನು ಮುಂದಿನ ತಗೊಳ್ಳಿ. ಮಾಡಿಸ್ಲಿಲ್ಲ ಅಂತಂದರೆ ನಿಮ್ಮ ಹಳೆಯ ಕಾರ್ಡು ಡಿಲೀಟ್ ಆಗುತ್ತೆ. ಹಾಗಾಗಿ ಹೊಸ ಸಾಫ್ಟ್ವೇರ್ಗೆ ನಿಮ್ಮ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸೋದ್ರಿಂದ ಏನೇನು ಸೌಲಭ್ಯಗಳನ್ನ ಪಡ್ಕೊಳ್ಬೋದು, ಅಂದರೆ ಈ ಕಟ್ಟಡ ಕಾರ್ಮಿಕರನ್ನ ಕಾರ್ಡನ್ನ ಮಾಡಿಸೋದ್ರಿಂದ ನಮಗೆ ಏನೇನೆಲ್ಲ ಸವಲತ್ತುಗಳಿದ್ದಾವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಒಂದು ಒಳ್ಳೆಯ ಏನಾದರೂ ಮಾಹಿತಿ ಬೇಕು ಮತ್ತು ಇನ್ಫಾರ್ಮೇಷನ್ಸು ಮತ್ತು ಎಂಟರ್ಟೈನ್ಮೆಂಟು ಮತ್ತು ರಿಲ್ಯಾಕ್ಸೇಷನ್
ಏನಾದ್ರು ಸ್ವಲ್ಪ ಈ ಸಂಬಂಧಪಟ್ಟಂಗೆ ನಾವು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಾದ್ರು ವಿಷಯ ಬೇಕು ಅಂತಂದರೆ ನಮ್ಮ ಈ ಚಾನಲ್ನ ನೋಡ್ತಾ ಇರಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.